ಪೇಮೆಂಟ್ ಎಷ್ಟು ಸಿಕ್ತು? ನನಗೂ ಒಂಚೂರು ಯಾರಾದರೂ ಕ್ಯಾಲ್ಕುಲೇಟರ್ ಕೊಟ್ಟರೆ ಅರ್ಥ ಆಗುತ್ತೆ ಅನ್ಸುತ್ತೆ. ನಾನು ತುಂಬ ಜನ ಮಾತಾಡಿ ಯೂಟ್ಯೂಬಲ್ಲೆಲ್ಲ ನೋಡಿದೆ, ಅಷ್ಟು ಬಂತು, ಇಷ್ಟು ಬಂತು, ಹಂಗೆ ಬಂತು, ಹಿಂಗೆ ಬಂತು, ತುಂಬ ಕ್ಯಾಲ್ಕುಲೇಷನ್ಸ್ಗಳು ಹರಿದಾಡ್ತಾ ಇದೆ. ಖಂಡಿತವಾಗ್ಲೂ ಹಾಗೆಲ್ಲ ಏನೂ ಇಲ್ಲ. ಅದ್ರ ಬಗ್ಗೆ ಅಷ್ಟು ಚರ್ಚೆ ಮಾಡೋದು ತುಂಬ ವ್ಯರ್ಥ ಅಂತ ಅಂದ್ಕೊಳ್ತೇನೆ. ಸೊ ಅದ್ರ ಬಗ್ಗೆ ಅದು ನಾನು ಅಂಥ ದೊಡ್ಡ ನಿರೀಕ್ಷೆ ಇಟ್ಕೊಂಡು ಹೋದವಳಲ್ಲ. ಪೇಮೆಂಟ್ಗಳನ್ನೆಲ್ಲ ತಲೆನಲ್ಲಿ ಇಟ್ಕೊಂಡು ಬಿಗ್ ಬಾಸ್ಗೆ ಹೋದವಳು ಅಲ್ಲ ನಾನು. ಸೊ ಹಾಗಾಗಿ ಅದು ಆ ಚರ್ಚೆನೇ ಅರ್ಥಹೀನ ಅನ್ಸುತ್ತೆ. ಚೈತ್ರಕ್ಕ ಅವ್ರ ಮದುವೆ ಆಗೋ ಹುಡುಗನಿಗೆ ಕ್ವಾಲಿಟೀಸ್ ಏನೇನು ಇರ್ಬೇಕು ಚೈತ್ರಕ್ಕ? ಬಿಕಾಸ್ ಸುದೀಪ್ ಸರ್ ಕೇಳಿದ್ರೆ ತಾಳ್ಮೆ ಜಾಸ್ತಿ ಇರಬೇಕಾ? ಧಾರ್ಮಿಕ ವ್ಯಕ್ತಿ ಆಗಿರಬೇಕು, ನಾನು ನಂಬಿದ ಸಿದ್ಧಾಂತಕ್ಕೆ ಬದ್ಧರಾಗಿರಬೇಕು. ನನಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದು ಎಷ್ಟು ಕಷ್ಟ ಅಂತ ಎಲ್ಲರಿಗೂ ಗೊತ್ತು. ಸೊ ಅದನ್ನು ಹೊಂದಾಣಿಕೆ ಮಾಡ್ಕೊಂಡು ಹೋಗುವ ಮಾನಸಿಕತೆ ಇದ್ದರೆ ಮನೆಗೆ ಮಗನಾಗುವ ಭರವಸೆ ಕೊಡಬೇಕು, ಅಷ್ಟು ಮಾತ್ರ ಇರೋದು. ಹತ್ತಿ ಬೆಳಿಬೇಕು, ಕಿವಿಲಿ ಹತ್ತಿ ಇಟ್ಕೋತಾರೋ ಇಲ್ಲೋ ನನಗಂತೂ ಗೊತ್ತಿಲ್ಲ, ಬಾಯಿ ಕ್ಲಿಪ್ ಅಂತೂ ಹಾಕೋಬೇಕು. ಅಷ್ಟಿದ್ರೆ ಸಾಕಾಗತ್ತೆ ಅನ್ಕೋತೀನಿ. ಚೈತ್ರಕ್ಕ ಫೈರ್ ಬ್ರ್ಯಾಂಡ್ ಅಂತ ಬ್ಯಾಕ್ ಆಗಿದ್ರಿ, ಅಲ್ಲೇನು ಫೈರ್ ಬ್ರ್ಯಾಂಡ್ ತೋರಿಸ್ತಿಲ್ಲ ನೀವು, ವೆರಿ ಸೆನ್ಸಿಟಿವ್ ಆಗೋದ್ರಿ ಬಂದ್ಮೇಲೆ. ಈಗ ಇನ್ನು ಮುಂದೆ ಏನಾದರೂ ಆ ಫೈರ್ ಬ್ರ್ಯಾಂಡ್ನ ನೋಡ್ಬೋದಾ? ಮತ್ತೆ ಈಗ ಒಂದು ಇದನ್ನ ಸೆಟ್ ಮಾಡಿದ್ರಿ ಚೈತ್ರ ಅವರು, ಅಂದರೆ ಹೀಗೆ ಇರ್ತಾರೆ, ಬಿಗ್ ಬಾಸ್ ಮನೆಗೆ ಹೋದ್ರು ಏನು ರಂಪಾರಾದ ಅಂತ ಮಾಡ್ತಾರೋ ಅಂತ ಹೇಳ್ಬಿಟ್ಟು ಅದೆಲ್ಲವನ್ನ ದಾಟಿ ಇವಾಗ ಚೈತ್ರ ಅಂದರೆ ಯಾರು ಅಂತ ಎಲ್ರಿಗೂ ಗೊತ್ತಾಗಿದೆ. ಅವರಲ್ಲೂ ಎಲ್ಲ ರೀತಿಯ ಎಮೋಷನ್ಸ್ ಇರುತ್ತೆ ಅಂತ. ಈಗ ಮುಂದಿನ ಹೆಜ್ಜೆ ಏನು? ಸಿನಿಮಾದಲ್ಲಿ ಏನಾದರೂ ಆ್ಯಕ್ಟ್ ಮಾಡ್ತೀರಾ ಏನು ಚಾನ್ಸ್ ಬಂದರೆ? ಅದರ್ವೈಸ್ ಹೇಗಿರುತ್ತೆ ನೆಕ್ಸ್ಟ್ ಜರ್ನಿ ಅಂತ? ಮದುವೆಯಾಗಿ ಸೆಟಲ್ ಆಗೋದೇನಾ? ಇಲ್ಲ, ಅಂದರೆ ಸಾಮಾಜಿಕ ಕೆಲಸಗಳನ್ನು ಯಾವತ್ತೂ ಬಿಡೋದಿಲ್ಲ. ನನ್ನ ಜವಾಬ್ದಾರಿ, ನನ್ನ ಬದ್ಧತೆ. ಸಮಾಜ ನನಗೆ ಚೈತ್ರಕ್ಕ ಅನ್ನೋ ಸ್ಥಾನ ಕೊಟ್ಟಿದೆ ಅಂತಂದ್ರೆ ಅದಕ್ಕೆ ಬದಲಾಗಿ ನಾನು ಸಮಾಜಕ್ಕೆ ಕೊಡಬೇಕಾಗಿರೋ ಕೆಲಸ ತುಂಬ ಇದೆ. ಸೊ ಅದನ್ನು ಮಾಡ್ತೀನಿ ಖಂಡಿತವಾಗ್ಲೂ. ಜೊತೆಗೆ LLB ಮಾಡಬೇಕು ಅನ್ನೋ ಯೋಚನೆ ಇದೆ. ತುಂಬ ಜನ ನಿರಪರಾಧಿಗಳು ಸರಿಯಾಗಿರುವಂತಹ ಕಾನೂನು ಸಲಹೆಗಳು ಸಿಗದೇ ಇರುವ ಕಾರಣಕ್ಕೆ ಅಪರಾಧಿ ಸ್ಥಾನ ಕಟ್ಕೊಂಡು ಅದರಿಂದ ಒದ್ದಾಡ್ತಿರುವಂಥ ಪರಿಸ್ಥಿತಿಗಳಿದೆ. ಸೊ ಅಂಥವ್ರಿಗೆ ಒಂದಷ್ಟು ಧ್ವನಿಯಾಗುವ ಪ್ರಯತ್ನ ಮಾಡಬೇಕು ಅಂತಿದೆ. ಉಳಿದಾಗ ಸಾಮಾಜಿಕ ಚಟುವಟಿಕೆಗಳು ಇನ್ನಷ್ಟು ತೀವ್ರ ಆಗುತ್ತೆ. ಉಳಿದಿರೋದು ಗೊತ್ತಿಲ್ಲ. ಈ ಸಿನಿಮಾ ಧಾರಾವಾಹಿ ಎಲ್ಲರೂ ಕೇಳ್ತಾ ಇದ್ದಾರೆ, ಅದ್ರ ಬಗ್ಗೆ ನನಗೆ ಇಲ್ಲಿ ತನಕ ಯಾವ ಮಾತುಕತೆಗಳು ಬಂದಿಲ್ಲ. ಅದ್ರ ಬಗ್ಗೆ ನಾನು ಯೋಚನೆನೂ ಮಾಡಿಲ್ಲ, ನನಗೂ ಬರ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಕೂಡ ಇಲ್ಲ. ಸೊ ಅದು ಬಂದಾಗ ಮತ್ತೆ ತಾಯಿ ಹತ್ರ ಚೀಟಿ ಹಾಕ್ತೀನಿ, ಅವಳೇನು ಕೊಡ್ತಾಳೆ ಅದಕ್ಕೆ ಬದ್ದಳಾಗಿ ಬದುಕ್ತೀನಿ. ಸೊ ಫೈನಲ್ ನಿಮ್ಮ ಕೇಸ್ ಎಲ್ಲಿವರೆಗೂ ಬಂತು? ನಿಮ್ಮನ್ನ ಕೋರ್ಟಲ್ಲಿ ನೋಡಿದಾಗ ಶಾಕ್ ಆಯಿತು, ಇದೇನು ಚೈತ್ರ ಅವರು ಗ್ಲಾಸ್ ಎಲ್ಲ ಹಾಕೊಂಡು ಸಕಾದಾಗ ಬಂದ್ಬಿಡಿ. ಅಂದರೆ ಅದು ಪ್ರೋಟೋಕಾಲ್ ಆಗಿತ್ತು, ಎಂಡಮಾಲ್ ಕಡೆಯಿಂದ ಪ್ರೋಟೋಕಾಲ್ ಫಾಲೋ ಮಾಡಲೇಬೇಕಾಗಿತ್ತು, ಆಗ ಹಾಕೊಂಡಿದ್ದೆ. ಉಳಿದಾಗೆ ಇನ್ನೂ ವಿಚಾರಣೆ ಪ್ರಾರಂಭ ಆಗಿಲ್ಲ. ಫೈಟ್ ಮಾಡ್ತೇನೆ, ಭರವಸೆ ಇದೆ. ತಪ್ಪು ಮಾಡಿಲ್ಲ ಅಂತಂದಾಗ ಹೆದರುವಂಥ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ಅದನ್ನು ಎದುರಿಸುವ ಎಲ್ಲ ಧೈರ್ಯವನ್ನು ಆ ಜಗನ್ಮಾತೆ ಕೊಟ್ಟಿದ್ದಾಳೆ, ಎದುರಿಸ್ತೀನಿ. ಒಳ್ಳೇದಾಗಲಿ ನಿಮ್ಮ ನೆಕ್ಸ್ಟ್ ಜರ್ನಿಗೆ. ಮತ್ತೆ ಸಿಗೋಣ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ಬಿಗ್ ಬಾಸ್ ಚೈತ್ರ ಕುಂದಾಪುರ ಅವರ ಮಾತು. ಕ್ಯಾಮರಾ ಪರ್ಸನ್ ಸುಶೀಲ್ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.